ಸರ್ ನನಗೊಂದು ಅನಿಸುತ್ತೆ, ಬಹುಶಃ ಭಾರತಿ ವಿಷ್ಣುವರ್ಧನ್ ಅವರು ಮತ್ತು ಅನಿರುದ್ಧ್ ಅವರು ಮೈಸೂರಿಗೆ ಸ್ಮಾರಕ ಆಗಲಿ ಅಂತ ಒಂದು ನಿರ್ಧಾರ ಮಾಡಿ ಅಲ್ಲಿಗೆ ಹೋಗಲಿಲ್ಲ ಅಂದಿದ್ರೆ ಬಹುಶಃ ಇಲ್ಲೇ ಸ್ಮಾರಕ ಇರ್ತಿತ್ತು ಅಂತ ನನಗೆ ಗಟ್ ಫೀಲಿಂಗ್ ಹೇಳ್ತಾ ಇದೆ ಸರ್. ಅವರು ಯಾವಾಗ ಅಭಿಮಾನಿಗಳಿಗೆ ಸಾಥ್ ಕೊಡಲಿಲ್ವೋ, ಅವರು ಯಾವಾಗ ಅಭಿಮಾನಿಗಳ ಜೊತೆ ಬಂದು ಪುಣ್ಯ ದಿನಕ್ಕಾಗಲಿ ಅಥವಾ ಪುಣ್ಯ ಸ್ಮರಣೆಗಾಗಲಿ ಅಥವಾ ಬರ್ಡೇಗಾಗಲಿ ಪೂಜೆ ಸಲ್ಲಿಸಲಿಲ್ವೋ, ಅದು ಎಲ್ಲವೂ ಅವರಿಗೆ ಸದರ ಆಗ್ತಾ ಹೋಯಿತು ಅಂತ ನನಗನ್ನಿಸುತ್ತೆ. ಇವರು ಅಭಿಮಾನಿಗಳು ಏನು ಮಾಡ್ತಾರೆ ಬಿಡಿ, ಇವರೇ ಅಭಿಮಾನಿಗಳದ್ದೊಂದು ದಾರಿ ಆಯಿತು, ಕುಟುಂಬದೊಂದು ದಾರಿ ಆಯಿತು, ಮೂರನೇ ದಾರಿ ನಾವು ಈಗ ಇಲ್ಲಿ ಅಂತ. ಅದೇ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತಾರಲ್ಲ, ಅದೇ ಆಗಿದ್ದಿಲ್ಲಿ. ಎಕ್ಸಾಕ್ಟ್ಲಿ. ಕೋರ್ಟಲ್ಲಿ ನಾನು 7 ವರ್ಷ ಕೇಸ್ ಮಾಡಿದೆ. 7 ವರ್ಷ ನಡೆಸ್ದೆ ಕೋರ್ಟಲ್ಲಿ. ಈ ಅಭಿಮಾನ್ ಸ್ಟುಡಿಯೋದ ಈ ಜಾಗ ವಿಷ್ಣುವರ್ಧನ್ ಅವ್ರದ್ದು ಅಂತ ಹೇಳಿ ಇತ್ತು, ಇದಕ್ಕೆ ಮುಂಚೆನೇ ಕೇಸ್ ಇತ್ತು. ಬಟ್ ಮೇಡಮ್ ಅವರು ಅಲ್ಲಿಗೆ ಮೈಸೂರಿಗೆ ಹೋದ್ಮೇಲೆ ಆ ಕೇಸು ಅವರು ವಿತ್ಡ್ರಾ ಮಾಡ್ಕೊಂಡ್ಮೇಲೆ ನಾವು ಇಂಪ್ಲೀಡ್ ಆಗಿದೆ ಆ ಕೇಸಲ್ಲಿ. 7 ವರ್ಷ ನಡೆಸ್ದೆ. ಸುಮಾರು ಒಂದು 10 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಅದು ಕೋರ್ಟ್ ಫೀಸ್ಗಳೆಲ್ಲ ಮಾಡಿಕೊಂಡು ಸೀನಿಯರ್ ಕೌನ್ಸಿಲರ್ ಲೆವೆಲಲ್ಲಿ ಇಟ್ಟು ವಾದ ಮಾಡಿದ್ದು. ಅವ್ರು ನಟರಾಜನ್ ಅಂತ ಹೇಳ್ಬಿಟ್ಟು ಜಡ್ಜ್ ಹೇಳಿದ್ದು ಮಾತು, ನೀವು ಯಾರು ಅಭಿಮಾನಿಗಳು, ನಿಮಗೇನಿದೆ ರೈಟ್ಸ್? ಒಂದು ಫ್ಯಾಮ್ಲಿ ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು? ಈ ಜಾಗ ಕೊಡಿ ಅಂತ ಕೇಳೋಕ್ಕೆ ನೀವು ಯಾರು? ಈ ಜಾಗ ತಪ್ಪು ಮಾಡಿದೆ ಅಂತ ಹೇಳೋಕ್ಕೆ ನೀವು ಯಾರು? ಈ ಕೇಸಲ್ಲಿ ಬರಲಿಕ್ಕೆ ನೀವು ಯಾರು ಫಸ್ಟ್ ಆಫ್ ಆಲ್? ಸೊ ಅಂತ ಹೇಳಿ ನಮ್ಮ ಕೇಸನ್ನು ಡಿಸ್ಮಿಸ್ ಮಾಡಿದ್ರು. 7 ವರ್ಷ ನಡೆಸ್ಕೊಂಬಂದಿದ್ದ ಕೇಸನ್ನು ಕೊನೆಗೆ ಡಿಸ್ಮಿಸ್ ಮಾಡಿದ್ರು. ನಮಗೆ ಅಲ್ಲಿ ವೈಫಲ್ಯ ಆಯಿತು. ಸೊ ಕುಟುಂಬದವರು ಯಾವತ್ತಿಗೂ ಒಂದು ಶಕ್ತಿನೇ ಸರ್. ಅದು ನಾವು ಎಷ್ಟೇ ನಮ್ಮ ಹೀರೋ ಸಾರ್ವಜನಿಕ ಆಸ್ತಿ ಅಂತ ಏನೇ ಅಂದ್ಕೊಂಡ್ರೂ ಕೂಡ ಒಂದು ವ್ಯಕ್ತಿ ಅಂದರೆ ಅದೊಂದು ಕುಟುಂಬ ಇರುತ್ತಲ್ವ, ಆ ಕುಟುಂಬದ್ದೇ ಮಾತು ನಡೆಯುತ್ತೆ ಜಾಸ್ತಿ. ಕುಟುಂಬದ ಶಕ್ತಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ನನ್ನನ್ನು ಕೇಳಿದ್ರೆ ವಿಷ್ಣುವರ್ಧನ್ ಅವರ ಅಸಲಿ ಶಕ್ತಿ ಅವರ ಅಭಿಮಾನದ ಶಕ್ತಿ. ಅವರ ಅಭಿಮಾನಿಗಳಿಗೆ ಒಂದು ಸಣ್ಣ ಸಾಥ್ ಕೊಟ್ಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತಿದೆ ಸರ್. ನನಗೆ 2016ರಲ್ಲಿ ಅವ್ರು ಹೋಗ್ತಿದ್ರೆ ಇನ್ನೊಂದು ವರ್ಷದಲ್ಲಿ ಸ್ಮಾರಕ ತಲೆ ಎತ್ತು ಬಿಡ್ತಿದೆ. ಯಾಕಂದರೆ ಅಭಿಮಾನಿಗಳು ಈ 2009ರಿಂದ 16 ತನಕ ಅಭಿಮಾನಿಗಳು ಇರಲಿಲ್ಲ. ಯಾಕಂದರೆ ಮನೆಯವ್ರು ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾಯಿದ್ವಿ, ದರ್ಶನ ಮಾಡಿಕೊಂಡು ಬರ್ತಾಯಿದ್ವಿ. ಬಟ್ 16ರಲ್ಲಿ ಇವ್ರು ಹೋಗ್ತೀನಂತ ಆದಮೇಲೆ ನಮ್ಮ ದೊಡ್ಡ ಮಟ್ಟದ ಒಂದು ಶಕ್ತಿ ಪ್ರದರ್ಶನಗಳೆಲ್ಲ ಆಗಿದ್ದು, 14 ದಿವಸ ಹೋರಾಟ ಮಾಡಿದ್ದು, ಆಮೇಲೆ ಪದೇ ಪದೇ ಹೋರಾಟಗಳನ್ನ ಮಾಡ್ಕೊಂಡಿದ್ದು ಎಲ್ಲವೂ ಆಗಿದ್ದು. ಆ ನಂತರದಲ್ಲಿ ಮೊದಲೇ ಅಭಿಮಾನಿಗಳು ಇನ್ನು ನಮ್ಮ ಕೇಳಿ ಸಾಕಾಗಿದೆ, ಇನ್ನು ಅಭಿಮಾನಿಗಳು ಬರ್ತಾರೆ ಅಂತ ಅವ್ರು ಸ್ಟಾರ್ಟಿಂಗಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಇಡೀ ರಾಜ್ಯವ್ಯಾಪಿ ಒಂದು ದೊಡ್ಡ ದಂಗೆ ಎದ್ದು ಬಿಡ್ತಾಯಿತ್ತು. ಮತ್ತು ಸರ್ಕಾರಗಳು ಮುಂದೆ ನಿಂತು ಮಾಡುವಂತಹ ಅನಿವಾರ್ಯತೆ ಬಂದು ಸಿಕ್ಕಾಕೋತಾಯಿದ್ವು. ಬಟ್ ಯಾವಾಗ ಕುಟುಂಬದವರು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಆವಾಗ ಅಭಿಮಾನಿಗಳು ಸಹಜವಾಗಿ ಶಕ್ತಿ ಕಳ್ಕೊಂಡ್ರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತು ಕೋರ್ಟ್ ಕೂಡ ಅದನ್ನೇ ಹೇಳಿತು, ಮತ್ತು ಸರ್ಕಾರ ಕೂಡ ಅದನ್ನೇ ಹೇಳಿತು, ನಿಮ್ಗೆ ಅಲ್ಲಿ ಕೊಟ್ಟಿದ್ವಲ್ಲ ಮತ್ತೆ ಯಾಕೆ ಇಲ್ಲಿ ಕೊಡಬೇಕು ಅಂತ. ಸೊ ಹೀಗೆ ನಮ್ಮ ಹತ್ರ ಏನು ಅಸ್ತ್ರಗಳೇ ಇರಲಿಲ್ಲ. ನಾವು ಅಸ್ತ್ರಹೀನರಾಗಿ ಯುದ್ಧ ಭೂಮಿನ ಪ್ರವೇಶ ಮಾಡಿದ್ದು. ಸೊ ಅದರಿಂದ ಮತ್ತೆ ಕೋರ್ಟ್ ಕೂಡ ಜಡ್ಜ್ಮೆಂಟ್ ನಮ್ಮ ವಿರುದ್ಧ ಕೊಟ್ಟ ತಕ್ಷಣವೇ ಏನೂ ಇರಲಿಲ್ಲ ನಮ್ಮ ಹತ್ರ. ಸರ್ 2025 ಜನವರಿಯಲ್ಲೇ ಸಮಾಧಿಗಳನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ಆರ್ಡರ್ ಆಗಿರುತ್ತೆ ಕೋರ್ಟಿಂದ. ಅದಾಗಿಯೂ ಕೂಡ 5-6 ತಿಂಗಳು ಸುಮ್ಮನೆ ಇದ್ದು ಇವಾಗ ಮಾಡಿದ್ದರ ಹಿಂದಿನ ಉದ್ದೇಶ ಏನಿರ್ಬೋದು ಸರ್? ಇದು ಒಂದು ನಮ್ಮ ಕೇಸ್ ನಾವಿದ್ವಲ್ಲ ಇಂಪ್ಲೀಡ್ ಆಗಿದ್ದ ಕೇಸಲ್ಲಿ ಇವರು ಹೋಗಿ ಅಪೀಲ್ ಹೋಗಿದ್ದಿದ್ರೆ ಅವರೊಂದು ಅಪೀಲ್ ಹೋಗ್ತಾರೆ. ಓಕೆ. ಅದರಲ್ಲಿ ಏನು ಅಂತಂದರೆ ಜಸ್ಟ್ ಇಲಿಗಲ್ ಕನ್ಸ್ಟ್ರಕ್ಷನ್ ಇದೆ ನಮ್ಮ ಭೂಮಿಯಲ್ಲಿ, ಅದನ್ನು ತೆರವುಗೊಳಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಕೇಸ್ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಎಂಟ್ರೆನ್ಸ್ ಮಾಡಿ ಇದು ಮಾಡ್ತಾರೆ, ಅಪೀಲ್ ಹೋಗ್ತಾರೆ. ಓಕೆ. ಅಲ್ಲಿ ಇಲಿಗಲ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ ಹೊರತು ವಿಷ್ಣುವರ್ಧನ್ ಮೆಮೋರಿಯಲ್ ಅಂತ ಹೇಳಲ್ಲ. ವಿಷ್ಣುವರ್ಧನ್ ಮೆಮೋರಿಯಲ್ಲು ಮೈಸೂರಲ್ಲಿ ಶಿಫ್ಟ್ ಆಗಿದೆ. ಇಲ್ಲಿ ಬರೀ ಅವರ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಅಷ್ಟೇ. ಅಲ್ಲಿ ಇಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ. ಈಗ ಕೇಸ್ ನಮ್ಮ ಪರವಾಗಿ ಆಗಿರೋದ್ರಿಂದ ಅದನ್ನು ತೆರವು ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಮುಚ್ಚಿಡ್ತಾರೆ ಎಲ್ಲ, ಅದು ಮೆಮೋರಿಯಲ್ ಅನ್ನೋಂಥದ್ದನ್ನು ಮುಚ್ಚಿಡ್ತಾರೆ. ಕೋರ್ಟ್ ಕೂಡ ಅದನ್ನು ಒಪ್ಪಿಗೆ ಕೊಡುತ್ತೆ. ಯಾಕೆಂದರೆ ಈ ವಿಷಯ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಯಾಕೆಂತಂದರೆ ಇವರು ಹೊಸ ಕೇಸಲ್ಲಿ ಹೋಗಿರ್ತಾರೆ. ನಾನು ಇಂಪ್ಲೀಡ್ ಆಗಿದ್ದ ಕೇಸಲ್ಲಿ ಹೋಗಿದ್ದಿದ್ರೆ ನಮಗೆ ನೋಟಿಫೈ ಆಗ್ತಿತ್ತು, ಅದು ನಮಗೆ ಇನ್ಫಾರ್ಮೇಷನ್ ಬರ್ತಿತ್ತು. ಬಟ್ ಇವರು ಹೊಸ ಕೇಸಲ್ಲಿ ಹೋಗ್ತಾರೆ, ತುಂಬ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋದು. ಹೊಸ ಕೇಸಲ್ಲಿ ಹೋದಾಗ ನಮ್ಗೆ ಹೆಂಗೆ ಬಂದೇ ಇಲ್ಲ, ಇದು ಎಲ್ಲಿ ಬರುತ್ತೆ? ಒಂದು ಸಾವಿರಾರು ಕೇಸು ದಿವಸ ಬೆಳಿಗ್ಗೆ ಕೋರ್ಟಲ್ಲಿ ರಿಜಿಸ್ಟರ್ ಆಗ್ತಾ ಇರುತ್ತೆ. ಎಲ್ಲವೂ ನಮ್ಗೆ ಯಾಕೆ ಸಿಗಬೇಕಲ್ವಾ? ಸೊ ಅದ್ರಿಗೆ ಗೊತ್ತೇ ಇಲ್ಲ. ಮತ್ತು ಇವನು ಕೂಡ 2021 ಜನವರಿ 2025ರಲ್ಲಿ ಆರ್ಡ್ರ್ ಆಗಿದೆ. ಮತ್ತು ಪ್ರತಿ ಆರ್ಡ್ರಿಗೂ 1 ತಿಂಗಳಷ್ಟು ಅಪೀಲ್ ಹೋಗೋಕ್ಕೆ ಅವಕಾಶ ಇರುತ್ತೆ. ಇವನೇನು ಮಾಡಿದ್ದಾನೆ, ಈ ಆರ್ಡ್ರು ಈಗೇನಾದ್ರು ಗೊತ್ತಾಗ್ಬಿಟ್ರೆ ಇವರು ಅಪೀಲ್ ಹೋಗಿ ಮತ್ತೆ ಮಾಲಣ್ಣ ಅಮ್ಮಗ ತಿರುಗಿ ಮತ್ತೆ ಸಮಸ್ಯೆಗಳಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು 1 ತಿಂಗಳಲ್ಲ 2 ತಿಂಗಳಲ್ಲ 8 ತಿಂಗಳು ಬಿಟ್ಟಿದ್ದಾನೆ. 8 ತಿಂಗಳು ಬಿಟ್ಟು ಈಗ 75ನೇ ಅಮೃತ ಮಹೋತ್ಸವದ ವೇವ್ ಕ್ರಿಯೇಟ್ ಆಯಿತು. ಲಕ್ಷಾಂತರ ಜನ ಇಲ್ಲಿಗೆ ಬಂದುಬಿಟ್ರೆ ಮತ್ತೆ ಇದು ಜೀವಂತಿಕೆ ಪಡ್ಕೊಬಿಡುತ್ತೆ ಅಂತ ಹೇಳಿ
ಮತ್ತು ನಾವು CM ಹತ್ರ ನಿಯೋಗ ಹೊರಡಲಿಕ್ಕೆ ರೆಡಿಯಾಗಿದ್ವಿ. ತುಂಬ ಜನ ಗಣ್ಯರನ್ನೆಲ್ಲ ಸೇರಿಸ್ಕೊಂಡು ನಿಯೋಗಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ವಿ. ಇದೆಲ್ಲವೂ ಅವರಿಗೆ ಮಾಹಿತಿ ಸಿಕ್ಕಿ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ ಆ ಆರ್ಡ್ರ್, ಕೋರ್ಟ್ ಆರ್ಡ್ರ್ ಮೇಲೆ. ಸೊ ಒಂದು ಷಡ್ಯಂತ್ರ ಪಕ್ಕಾ ಪ್ಲ್ಯಾಂಡ್. ಅದು ಎಂಥದ್ದು, ಶುಕ್ರವಾರ ದಿವಸ ವರಮಹಾಲಕ್ಷ್ಮಿ ಹಬ್ಬ, ಯಜಮಾನರಿಗೆ ಮಹಿಳಾ ಅಭಿಮಾನಿಗಳು ಜಾಸ್ತಿ, ಅವರೆಲ್ಲ ಅವತ್ತು ಹಬ್ಬದಲ್ಲಿರ್ತಾರೆ, ಅವ್ರು ಬರಲ್ಲ, ಸಿಂಪತಿ ಕ್ರಿಯೇಟ್ ಆಗಲ್ಲ, ಈ ಥರದ್ದೆಲ್ಲ ಏನೇನೋ ಲಾಜಿಕ್ಸು. ಮತ್ತು ನೆಕ್ಸ್ಟ್ ಶನಿವಾರ ಭಾನುವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ, ಈ ಥರದ್ದೆಲ್ಲ ಪ್ಲ್ಯಾನ್ಸು ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡಿ ಒಂದು ಕೆಟ್ಟ ಕೆಲಸ ಮಾಡಿದ್ದಾರೆ. ನನಗೆ ತಿಳಿದಂಗೆ ಬಾಲಣ್ಣ ಅವರಿಗೆ ಗೀತಾ ಬಾಲಿ ಮತ್ತು ಗಣೇಶ್ ಅಂತಕ್ಕಂಥವ್ರು ಮಕ್ಕಳು. ಈಗ ಗಣೇಶ್ ಅವ್ರು ಇಲ್ಲ, ಬಟ್ ಗಣೇಶ್ ಅವ್ರು ಇದ್ದಾಗಿನಿಂದನೂ ನಾವು ನೀವು ಹೋರಾಟಗಳಲ್ಲಿ ಇದ್ದೀವಿ, ಅವರು ಓಡಾಡ್ತಿದ್ರು, ಎಲ್ಲದಕ್ಕೂ ನಾವು ನೋಡ್ತಾ ಇದ್ದೀವಿ. ಗಣೇಶ್ ಅವ್ರಿಗೆ ಅವರ ತಂದೆಯ ಸಮಾಧಿಯನ್ನು ಕೂಡ ಉಳಿಸ್ಕೊಳ್ಳೋಕ್ಕಾಗದೇ ಇರುವಂತಹ ದುಸ್ಥಿತಿ ಬಂದಿತ್ತಾ ಅಂತ. ಏನಕ್ಕೆ ಅಂತಂದರೆ ಅಭಿನಯ ಚಕ್ರವರ್ತಿ, ಬಾದಶಾ ಕಿಚ್ಚ ಸುದೀಪ್ ಅವರು ಮತ್ತು ಅವರ ತಂದೆಯವರು ಬಾಲಣ್ಣ ಅವರ ಸಮಾಧಿಯನ್ನು ಮರುನಿರ್ಮಾಣ ಮಾಡಿ ಅದಕ್ಕೊಂದು ಶೆಲ್ಟರ್ ಹಾಕಿ ಕೊಡ್ತಾರೆ. ಆ ಸಮಾಧಿ ಮುಂದೆ ನಿಂತಿರ್ತಕ್ಕಂಥ ಫೋಟೋ ಇವಾಗಲೂ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕರೆಕ್ಟ್. ಇವರು ನಂಬರ್ 73 ಶಾಂತಿ ನಿವಾಸ ಅಂತ ಶೂಟಿಂಗ್ ಹೋಗ್ತಾರೆ ಕಿಚ್ಚ ಸುದೀಪ್ ಸರ್. ಹಾಗಾಗಿ ಓಡಾಡಬೇಕಾದ್ರೆ ಎಲ್ಲೆಲ್ಲೂ ಇದು ನಮ್ಮೂರ ಕಡೆಗೆ ಈ ಸಾಮಾನ್ಯವಾಗಿ ಒಂದು ಮಣ್ಣು ಗುಡ್ಡೆ ಹಾಕ್ಬಿಟ್ಟು ಒಂದು ಕಲ್ಲು ಇಟ್ಬಿಟ್ಟಿರ್ತಾರೆ ನೋಡಿ, ಯಾರನ್ನು ಸತ್ತೋದ್ರೆ ಹಾಗೆ ಇಟ್ಟಿದ್ರಂತೆ. ಇದು ಏನಿದು ಅಂತ ಹೇಳಿದ್ರೆ ಇದು ಬಾಲಣ್ಣನವ್ರದ್ದು ಸಮಾಧಿ ಅಂತ. ಅಯ್ಯೋ ಅಂತ ಹೇಳ್ಬಿಟ್ಟು ಇವ್ರಿಗೆ ಎಷ್ಟು ದುಃಖ ಆಗಿದೆ, ಹಿಂಗೆ ಮಾಡೋರಲ್ಲ ಅಂತ ಹೇಳಿ. ಅಂದರೆ ಒಳಗಡೆ ಇರುವಂತಹ ಒಂದು ಇದು ಸಾಧಕನಿಗೆ ಒಂದು ಗೌರವದ ಮನಸ್ಥಿತಿ ಅದು. ಇಮ್ಮಿಡಿಯೇಟಾಗಿ ಎಲ್ಲ ಜನನ ಕರೆಸ್ಬಿಟ್ಟು ಅಲ್ಲೇ ಒಂದು ರೆಡಿ ಮಾಡಿ ಅದಕ್ಕೆ ಕೊಡುಗೆ ಸರೋವರ ಸಂಜೀವ್ ಅಂತ ಹಾಕಿ ಸೊ ಮಾಡಿಕೊಟ್ಟು ಬಂದಿದ್ದಾರೆ. ಇದನ್ನು ಈ ಮಕ್ಕಳು ಸುದೀಪ್ ಅವರು ಅಲ್ಲಿ ವಿಷ್ಣುವರ್ಧನ್ ಅವರು ಹೋದ್ಮೇಲೆ ಇದು ಬೆಳಕಿಗೆ ಬಂದಿದ್ದು. ಸುದೀಪ್ ಅವರೆಲ್ಲೂ ಪ್ರಚಾರ ತೊಗೊಂಡಿರಲಿಲ್ಲ. ಸೊ ವಿಷ್ಣುವರ್ಧನ್ ಅವ್ರು ಹೋದಾಗ ನೋಡಿದವರೆಲ್ಲ ಸುದೀಪ್ ಅವ್ರು ಮಾಡಿರೋದು ಅಂತ ಹೇಳಿ ಇದು ಒಂದು ಹೆಂಗೆ ಮಾಡಿದ್ರು ಅಂದರೆ ರಾತ್ರಿ ಅದನ್ನು ಕೂಡ ತೆರವುಗೊಳಿಸಿದ್ರು. ಅಂದರೆ ಇವರ ಕಟ್ಟಿಬಿಟ್ಟು ಮಾಡಿದ್ದೀರ ಅದು ಬೇರೆ ವಿಷಯ. ಇರೋದನ್ನು ಯಾರೋ ಕಟ್ಟಿದ್ರು, ಅವ್ರಿಗೆ ಹೆಸರು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಇವರ ಸಾತನ ಸಮಾಧಿನ ಮೊದಲ ಮಂಟಪ ಉಳಿಸಿದ್ರು, ಆಮೇಲೆ ಸಮಾಧಿನೇ ತೆಗೆದುಬಿಟ್ರು. ಇವತ್ತು ಅದು ನೆಲಸಮ ಆಗ್ಬಿಟ್ಟಿದೆ. ಬಾಲಣ್ಣ ಅವರು ಇವತ್ತು ಜೀವಂತವಾಗಿ ನಮ್ಮ ಮಟ್ಟಿಗೆ ಇಲ್ಲದೆ ಇರೋದೇ ಒಳ್ಳೇದು ಅನಿಸುತ್ತೆ ಸರ್. ಆ ಯಪ್ಪ ಏನಾದರೂ ಇವತ್ತು ಇದ್ದಿದ್ದಿದ್ರೆ ಮಕ್ಕಳು ಮೊಮ್ಮಕ್ಕಳು ಆಡ್ತಾ ಇರೋ ಆಟಗಳಿಗೆ ಜೀವಂತವಾಗಿ ನೇಣಾಕೊಂಡು ಸತ್ತೋಗ್ಬಿಡ್ತಿದ್ರು. ಪ್ರತಿ ದಿವಸ ಸತ್ತೋಗ್ಬಿಡ್ತಾರೆ ಸರ್, ಎವ್ರಿ ಕ್ಷಣ ಸತ್ತೋಗ್ತಿದ್ರು. ನಿಜ. ಇಂತಹ ಮಕ್ಕಳು ಮೊಮ್ಮಕ್ಕಳು ನಮ್ಗೆ ಬೇಕಾ ಅಂತ ನಿಜವಾಗ್ಲೂ. ಬಟ್ ವಿಷ್ಣುವರ್ಧನ್ ಅವರ ವಿಷಯದಲ್ಲಿ ಅವ್ರಿಗೊಂದು 3 ಅಡಿ 6 ಅಡಿ ಜಾಗ ಕೊಡ್ತಾಯಿಲ್ಲ ನಮ್ಮ ಮಕ್ಕಳು ಅಂತ ಗೊತ್ತಾಗ್ಬಿಟ್ಟಿದ್ದಾರೆ. ಬಾಲಣ್ಣ ಒಂಥರ ಉಗ್ರ ರೂಪ ತಾಳ್ಬಿಡ್ತಾರೆ ನಮ್ಮ ಪ್ರಕಾರ. ಯಾಕಂದರೆ ಅಷ್ಟು ಸಜ್ಜನ ನಟ ಮತ್ತು ವಿಷ್ಣು ಸರ್ ಜೊತೆಗೆ ಅಷ್ಟು ಒಡನಾಟ ಇತ್ತು. ಅವ್ರ ಮಧ್ಯೆ ಘಟನೆಗಳು ತುಂಬ ಇದಾವೆ. ಎಲ್ಲ ತುಂಬ ಜನ ಹೇಳಬೇಕಾದ್ರೆ ಹೀಗೆ ಇದ್ದರು ಅವರು ಅಂತ ಹೇಳಬೇಕಾದ್ರೆ ಅವರೊಬ್ಬರಿದ್ದರೆ ಸಾಕಾಗಿತ್ತಲ್ಲ, ಯಾರೂ ಬೇಡವಾಗಿರಲಿಲ್ಲ ನನಗೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.